ಹೆಲೋ ಪೀಪಲ್, ಇವತ್ತು ನಾವು ಏಕಾದಶಿ ಹಬ್ಬ ಮಾಡೋದಕ್ಕೆ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಹಳ್ಳಿಲಿ ಏನಂತ ಕರೀತಾರೆ ಅಂದರೆ ಏಕಾದಶಿ ಹಬ್ಬಕ್ಕೆ ಯಾಕಾಶಿ ಹಬ್ಬ ಅಂತ ಕರೀತಾರೆ. ಅದು ಹಳ್ಳಿ ಭಾಷೆನೋ ಆಡು ಭಾಷೆನೋ, ಬಟ್ ಹಳ್ಳಿ ಜನಗಳು ಕರೆಯೋದು ಹಾಗೆ. ಎಲ್ಲ ಕಡೆ ಎಲ್ಲ ನಮ್ಮೂರಲ್ಲಿ. ಬ್ಯಾಂಗ್ಳೂರಲ್ಲಿ ಕೇಳಬೇಕಾ, ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಬೆಳಗಿನ ಜಾವ ಆಗಲಿ ಟ್ರಾಫಿಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಟ್ರಾಫಿಕ್ನ ಜಂಜಾಟ ಎಲ್ಲ ಮುಗಿಸಿ ನಾವತ್ತಿದ್ವಿ KSRTC ಬಸ್ಸಿಗೆ. ಆ ಬಸ್ ಎಲ್ಲಿಗೆ ಹೊರಟುತ್ತೆ ಅಂತ ಕೇಳ್ತೀರಾ? ಅದುವೇ ನಮ್ಮ ತುಮಕೂರಲ್ಲಿ ಇಳಿದು ನಾವು ಹೋದ್ವಿ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಗೊತ್ತಾಯಿತು ದಿನಸಿ ಐಟಮ್ ತರಬೇಕು ಅಂತ. ಇದೇ ಕಾರ್ನರ್ ಶಾಪಿಗೆ ಹೋಗಿ ನಾವು ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ದಿನಸಿ ಐಟಮ್ಸ್ನ ತೊಗೊಂಬಂದ್ವಿ. ಅದು ನೋಡಿದ್ರೆ 1 ಚೀಲ ಆಗಿತ್ತು. ಮಲ್ಕೊಂಡು ಮಾರ್ನಿಂಗ್ ಎದ್ದರೆ ಆ ಟೈಮಲ್ಲಿ ಒಂದೊಂದು ಟೀಮು ಒಂದೊಂದು ವಾಕ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ಹಬ್ಬ ಅಂದಮೇಲೆ ಮಾವಿನ ತೋರಣ ಕಂಪಲ್ಸರಿ. ಮೇನ್ ಡೋರ್ ವಾಸ್ಕಲ್ಗೆ ತೋರಣ ಕಟ್ಟಿದ್ದಾಯಿತು. ತೋರಣ ಫಿನಿಶ್ ಆದಮೇಲೆ ರಂಗೋಲಿ ಎಷ್ಟು ಮುಖ್ಯ ಬಾಗಿಲಿಗೆ ಅಂತ ಎಲ್ಲರಿಗೂ ಗೊತ್ತು. ಹಬ್ಬ ಅಂದಮೇಲೆ ಕೇಳಬೇಕಾ, ಅದು ದೊಡ್ಡದಾದ ರಂಗೋಲಿನೇ ಆಗಿರುತ್ತೆ. ನೆಕ್ಸ್ಟ್ ನಾವು ದೇವರ ಮನೆ ಬಾಗಿಲಿಗೆ ತೋರಣನ ಕಟ್ಟಬೇಕು. ಇಲ್ಲಿ ನೋಡಿ ಇನ್ ಡೀಟೈಲಾಗಿ ತೋರಿಸ್ತಾ ಇದ್ದಾರೆ ನಿಮಗೆ ತೋರಣ ಹೇಗೆ ಕಟ್ಟೋದು ಅಂತ. ಹೊಸದಾದ ಹಂಚಿ ಕಡ್ಡಿ ಪೋರಕ್ಕೆ ಕಡ್ಡಿ ಇರುತ್ತಲ್ಲ, ಆ ಕಡ್ಡಿನ ತಗೊಂಡು ಎಲೆನ ಹೀಗೆ ಬೆಂಡ್ ಮಾಡಿ ನೆಕ್ಸ್ಟ್ ಅದಕ್ಕೆ ಹೀಗೆ ಚುಚ್ಚಿದರೆ ಅದು ತೋರಣ ಕಂಪ್ಲೀಟ್ ಆಗುತ್ತೆ. ಬಟ್ ಇವಾಗಿನ ಜನ್ರೇಷನಲ್ಲಿ ಹೇಗೆ ತೋರಣ ಕಟ್ತಾರೆ ಅಂದರೆ ಎಲೆಗೆ ಒಂದು ಸ್ಟ್ಯಾಪ್ಲರ್ ಹೊಡೆದ್ಬಿಟ್ರೆ ಮುಗ್ದೋಯ್ತು. ಅದು ಈಗಿನ ಜನ್ರೇಷನ್. ಬಟ್ ನಮ್ಮ ಕಾಲದಲ್ಲಿ ಹೀಗೇ ಮಾಡ್ತಾಯಿದ್ರು. ಅದನ್ನು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟು ಕಿಚನಿಗೆ ಎಂಟ್ರಿ ಕೊಟ್ವಿ. ಕಿಚನಲ್ಲಿ ನೋಡಿ ಮಸಾಲೆ ರೆಡಿ ಆಗ್ತಾ ಇದೆ. ಏನಕ್ಕೆ ಅಂತ ಹೇಳ್ತೀರಾ? ಒಬ್ಬಟ್ಟಿನ ಸಾಂಬಾರಿಗೆ ಮಸಾಲೆ ರೆಡಿ ಆಗ್ತಾ ಇದೆ. ಮಸಾಲೆ ರುಬ್ಬಿದಾದಮೇಲೆ ಮತ್ತೆ ನೋಡಿದ್ರೆ ಆಲ್ರೆಡಿ ಇಲ್ಲಿ ಕನಕನ ಕಲಸಿ ಇಟ್ಬಿಟ್ಟಿದ್ದಾರೆ ಒಬ್ಬಟ್ಟು ಮಾಡೋದಕ್ಕೆ. ಇದು ಚೆನ್ನಾಗಿ ನೆನಿಲಿ ಅಂತ ಸ್ವಲ್ಪ ಬೇಗನೆ ನೆನೆಸಿ ಇಟ್ಟಿದ್ದಾರೆ. ಆಫ್ಟರ್ ದಟ್ ನಮ್ಮ ಕಡೆ ಏಕಾದಶಿಲಿ ಮಾರ್ನಿಂಗ್ ಆರ್ ಆಫ್ಟರ್ನೂನ್ ಊಟ ಮಾಡಲ್ಲ ಅಂದರೆ ಈ ಥರ ಹಲಸಿನೆಣ್ಣು ಮತ್ತು ತುಮಟ ಅಂತ ಮಾಡಿರ್ತಾರೆ. ಅದನ್ನೇ ತಿಂದ್ಬಿಟ್ಟು ನಾವು ಉಪಹಾರ ಮತ್ತು ಮಧ್ಯಾಹ್ನದ ಊಟನ ಕಂಪ್ಲೀಟ್ ಮಾಡ್ಕೋಬೇಕು. ಈ ಪದ್ಧತಿ ಅವತ್ತಿಂದನೂ ಹಾಗೇ ಇದೆ. ಸೊ ಹಾಗಾಗಿ ಹಲಸಿನೆಣ್ಣು ಈ ಏಕಾದಶಿಲಿ ಇಟ್ಸ್ ಎ ಕಂಪಲ್ಸರಿ. ಹಸಿದು ಹಲಸು ತಿನ್ನು ಆ್ಯಂಡ್ ಊಟ ಮಾಡಿದ ಮೇಲೆ ಮಾವಿನ ಹಣ್ಣು ತಿನ್ನು ಅನ್ನೋ ಗಾದೆನೇ ಇದೆಯಲ್ಲ, ಹಾಗೆ. ಹಣ್ಣು ತಿಂದಿದ್ದಾಯಿತು. ಆಫ್ಟರ್ ದಟ್ ನೋಡಿದ್ರೆ ಇಲ್ಲಿ ಒಬ್ಬಟ್ಟಿನ ಕನಕ ರೆಡಿ ಆಗಿತ್ತು. ನೆಕ್ಸ್ಟು ಹೂರ್ಣ ರೆಡಿ ಆಗ್ತಾಯಿದೆ. ಗ್ರೈಂಡರ್ ನೋಡಿ ಎಷ್ಟು ಚೆಂದ ರುಬ್ತಾ ಇದೆ. ವಿತೌಟ್ ಗ್ರೈಂಡರು ಹಿಂದಿನ ಕಾಲದಲ್ಲಿ ಹೇಗೆ ರುಬ್ತಾಯಿದ್ರು, ಒಳ್ಕಲ್ಲಲ್ಲಿ ರುಬ್ತಾಯಿದ್ರು. ಬಟ್ ನಾವಿವಾಗ ಮಿಷಿನರೀಸ್ಗೆ ಅಷ್ಟೇ ಅಡಿಕ್ಟ್ ಆಗಿದ್ದೀವಿ. ಒಬ್ಬಟ್ಟಾಯಿತು. ನೆಕ್ಸ್ಟ್ ನಾವು ಏಕಾದಶಿ ಅಂದಮೇಲೆ ಕಜ್ಜಾಯ ಇರಲೇಬೇಕಲ್ಲ. ಕಜ್ಜಾಯ, ಚಕ್ಲಿ ಎಲ್ಲವೂ ರೆಡಿ ಆಯಿತು. ಕಿಚನಿಂದ ಆಚೆ ಬರೋಣ. ನಾನಿವಾಗ ತೋರಿಸ್ತಾ ಇದ್ದೀನಿ ಪೂಜಾ ವಿಧಾನ. ಈ ಪೂಜಾ ವಿಧಾನದಲ್ಲಿ ನಾವೇನು ಮಾಡ್ತಾಯಿದ್ವಿ ಅಂದರೆ, ಯಾರು ಸತ್ತೋಗಿರ್ತಾರೋ ನಮ್ಮ ಆ್ಯನ್ಸಿಸ್ಟರ್ಸ್ ಇರ್ತಾರಲ್ಲ, ಅವ್ರನ್ನ ಕಳಸದ ರೂಪದಲ್ಲಿ ಇಟ್ಟು ಅವರಿಗೆ ಪೂಜೆ ಮಾಡಿ ತದನಂತರ ಅವರಿಗೆ ಎಡೆ ಮಾಡಿರುವ ಎಲ್ಲ ಆಹಾರ ಪದಾರ್ಥಗಳನ್ನು ಅವರ ಮುಂದೆ ಇಟ್ಟು ಪೂಜೆ ಮಾಡಿ ಅವರಿಗೆ ನೈವೇದ್ಯವನ್ನು ಸಲ್ಲಿಸಿ ತದನಂತರ ದಾಸಪ್ಪ ಅಂತ ಬರ್ತಾರೆ, ಅವ್ರನ್ನ ಕರೆಸಿ ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡೋದು. ಇಲ್ಲಿ ಕ್ಲೋಸಪ್ ಲುಕ್ಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಹೊಂಬಾಳೆ ಅಂತ ಹೇಳ್ತಾರೆ. ಇದು ಅಡಕೆ ಮರದ ಹೊಂಬಾಳೆಯಾಗಿರುತ್ತದೆ. ನಾವಿಲ್ಲಿ 3 ಕಳಸನ ಇಟ್ಟಿದ್ದೀವಿ. 3 ಕಳಸಕ್ಕೆ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಈ ರೀತಿ ನಾವಿಲ್ಲಿ ಅಲಂಕಾರನ ಮಾಡಿರ್ತೀವಿ. ಔಟ್ಸೈಡಿಂದ ಫ್ರೂಟ್ಸು ಮತ್ತು ಸ್ವೀಟ್ಸು ಸಹ ಇಟ್ಟಿರ್ತೀವಿ. ಸೊ ಇವರೇ ನೋಡಿ ದಾಸಪ್ಪ. ಅವ್ರ ಹೆಸರು ದಾಸಪ್ಪ ಅಲ್ಲ, ಬಟ್ ನಾವು ಅವ್ರನ್ನ ದಾಸಪ್ಪ ಅಂತಲೇ ಕರೆಯೋದು. ಅವರು ಮನೆಗೆ
ಬರಬೇಕಾದ್ರೆ ಕಾಲಿಗೆ ನೀರು ಹಾಕಿ ನಾವು ಮನೆ ಒಳಗಡೆ ಕರ್ಕೊತೀವಿ. ಆಫ್ಟರ್ ದ್ಯಾಟ್ ನಾವಿಲ್ಲಿ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಊಟನ ಏನೇನು ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲ ತುಂಬಿಸಿರ್ತೀವಿ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಎಲ್ಲರಿಗೂ ನಾಮ ಇಡಬೇಕು. ಆ ಕಡೆ ಈ ಕಡೆ ವೈಟ್ ನಾಮ ಆ್ಯಂಡ್ ದೆನ್ ಸೆಂಟರಲ್ಲಿ ರೆಡ್ ಕಲರ್ ನಾಮನ ಇಡ್ತಾರೆ. ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರೂ ಸಹ ಅವರ ಬಳಿ ಕೂತ್ಕೊಂಡು ನಾಮನ ಇಡಿಸ್ಕೊಂಡಿರ್ತಾರೆ. ನೋಡಿ ಇಲ್ಲಿ ಅಡುಗೆ ಏನೇನು ಮಾಡಿದ್ವೋ ಅದನ್ನೆಲ್ಲ ಊಟ ಎಲ್ಲ ನಾವು ಇದರಲ್ಲಿ ತುಂಬಿದ್ದೀವಿ. ಒಂದು ಬಾಳೆ ಎಲೆ ಹಾಕಿ ಆಫ್ಟರ್ ದಟ್ ನಾವು ಅಡುಗೆ ಊಟಗಳನ್ನ ತುಂಬ್ತೀವಿ. ಆಫ್ಟರ್ ದಟ್ ಅವರು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಈ ರೀತಿ ಮಾಡಬೇಕಾದ್ರೆ ನಾವು ಮನೆಯ ದೇವರ ಮನೆಯಲ್ಲಿ ಮತ್ತು ಒಳಗಡೆ ಕೆಲಸ ಇಟ್ಟಿರ್ತೀವಲ್ಲ ಅಲ್ಲಿ ಬಾಗಿಲಿಗೆ ಮತ್ತು ಪೂಜೆಯನ್ನು ನೆರವೇರಿಸಬೇಕು. ಮತ್ತು ಇಲ್ಲಿ ನಾವು ಧೂಪವನ್ನು ಹಾಕಬೇಕಾಗುತ್ತೆ. ಸಾಂಬ್ರಾಣಿಯಿಂದ ಧೂಪವನ್ನು ಹಾಕಬೇಕಾಗಿರುತ್ತೆ. ನಂತರ ಇದನ್ನು ದೇವರು ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಅದಕ್ಕೂ ಸಹ ಪೂಜೆಯನ್ನು ನೆರವೇರಿಸ್ತೀವಿ. ಅವ್ರು ಬಂದು ಹೋದ್ಮೇಲೆ ನಾವು ಬಂದಿರುವಂತಹ ಅತಿಥಿಗಳಿಗೆ ಊಟವನ್ನೆಲ್ಲ ಬಡಿಸಿ ಈ ಏಕಾದಶಿ ಹಬ್ಬವನ್ನು ಮುಗಿಸ್ತೀವಿ. ತದನಂತರ ಸುತ್ತಮುತ್ತ ಯಾವ ಟೆಂಪಲ್ ಇದೆ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಹೋದರೆ ನಮಗೆ ಸಿಕ್ಕಿದ್ದು ಬೈಲಾಂಜನೇಯ ಸ್ವಾಮಿ ಆಂಜನೇಯ. ಈ ಆಂಜನೇಯ ವಿಶೇಷತೆ ಏನಂದರೆ ಬಾಳೆಹಣ್ಣನ್ನು ಅದರ ಬಾಯಿಗೆ ಕಚ್ಚಿಸಿ ಈ ದೇವಸ್ಥಾನದ ಸುತ್ತ 3 ಸುತ್ತು ಬರಬೇಕು. ನಿಮ್ಮ ಕೆಲಸ ಆಗುತ್ತದೆ ಅಂದರೆ ಬಾಳೆಹಣ್ಣು ಬೀಳುತ್ತೆ, ಇಲ್ಲ ಅಂದರೆ ಆ ಬಾಳೆಹಣ್ಣು ಬೀಳಲ್ಲ. ನೆಕ್ಸ್ಟ್ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ರಾಮನ ದೇವಸ್ಥಾನಕ್ಕೆ. ಇಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಎಲ್ಲರೂ ನಮ್ಮ ಕಣ್ಣಿಗೆ ಕಾಣಿಸಿದರು. ಇಲ್ಲಿ ಅತಿ ಪುರಾತನವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು. ಆಫ್ಟರ್ ದಟ್ ನಾವು ವಿಸಿಟ್ ಮಾಡಿದ್ವಿ ಸಾಯಿಬಾಬಾ ಟೆಂಪಲ್. ಸಾಯಿಬಾಬಾ ಟೆಂಪಲ್ಗೆ ಬಿಸ್ಕೆಟ್ನ ದಾನ ಮಾಡಿ ಸಾಯಿಬಾಬಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಎಲ್ಲಿಗೆ ಅಂತೀರಾ? ಬೆಂಗಳೂರಿನ ಕಡೆಗೆ. ತುಮಕೂರಿಗೆ ಬಾಯ್ ಬಾಯ್ ಹೇಳಿಬಿಟ್ಟು ನಾವು ದೇವನಹಳ್ಳಿ ಸೈಡಿಂದ ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ ಬಿಕಾಸ್ ದೇರ್ ಇಸ್ ನೋ ಟ್ರಾಫಿಕ್. ಓಕೆ, ಮೀಟ್ ಯು ಆನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.